ಬಹುತೇಕರು ನಮ್ಮ ರಾಜ್ಯದಲ್ಲಿರುವಂತವರು ಬೇರೆ ಬೇರೆ ಊರುಗಳಿಂದ ಕೆಲಸ ಅರಸಿ ಬೆಂಗಳೂರಿನ ಲೈಫ್ ಸ್ಟೈಲ್ ಅನ್ನ ಅರಸಿ ಇಲ್ಲೇ ಜೀವನ ಮಾಡಬೇಕು, ಇಲ್ಲೇ ಜೀವನ ಕಟ್ಕೊಳ್ಬೇಕು ಅಂತ ಬಹುತೇಕರು ಬಂದಿದ್ದಾರೆ. ಜಸ್ಟ್ ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳು ಮತ್ತು ದೇಶ ವಿದೇಶಗಳಿಂದ ಜನ ಬೆಂಗಳೂರನ್ನ ಬಹಳ ಇಷ್ಟಪಡ್ತಾರೆ. ಇಷ್ಟು ಬೃಹದಾಗಿ ಬೆಳೆದಿರುವಂತಹ ಬೆಂಗಳೂರು ಬಲು ದುಬಾರಿನ ಅನ್ನೋದು ಪ್ರಶ್ನೆ. ಸಿಲಿಕಾನ್ ಸಿಟಿಯ ದಿನದ ಖರ್ಚು ಎಷ್ಟು ಗೊತ್ತಾ? ಮೂಲ ಸೌಕರ್ಯ ನೀಡೋಕೆ ಮಾಡುವ ಅಧ್ಯಯನದ ವೆಚ್ಚವೆಷ್ಟು? ಪ್ಲಾನಿಂಗ್ ಅಂತಾನೆ ವರ್ಷಕ್ಕೆ ಮಾಡುವ ಖರ್ಚೆಷ್ಟು? ಅದರ ಅಂಕಿ ಅಂಶವನ್ನ ನಿಮ್ಮ ಮುಂದೆ ಇಡ್ತೀವಿ. ಮೂಲಭೂತ ಸೌಕರ್ಯಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ಗೊತ್ತಾ? ಬೆಂಗಳೂರು ಖರ್ಚು ವೆಚ್ಚದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೃಹದಾಗಿ ಬೆಳೆದಿರುವ ಬೆಂಗಳೂರು ಎಷ್ಟು ದುಬಾರಿ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಬೆಂಗಳೂರಿನಲ್ಲಿ ದಿನವೊಂದಕ್ಕೆ ಖರ್ಚಾಗುತ್ತಂತೆ ಕೋಟಿ ಕೋಟಿ ಹಣ. ಸಾರ್ವಜನಿಕ ವೆಚ್ಚವೆಂದು ಬರೋಬ್ಬರಿ 38,455 ಕೋಟಿ. 13 ಸಂಸ್ಥೆಗಳ 70 ದಾಖಲೆ ಪರಿಶೀಲನೆಯ ಬಳಿಕ ಅಂಕಿ ಅಂಶವನ್ನ ಬಯಲು ಮಾಡಲಾಗಿದೆ. ಮೂಲ ಸೌಕರ್ಯಕ್ಕಾಗಿ ಪ್ರತಿನಿತ್ಯ ಬರೋಬ್ಬರಿ 100 ಕೋಟಿ ರೂಪಾಯಿ ಖರ್ಚಾಗುತ್ತಂತೆ. ಜನಾಗ್ರಹ ಸಂಸ್ಥೆ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಈ ಅಂಶ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಬೆಂಗಳೂರಿನ ಜನರಿಗೆ ಹಣ ಹೇಗೆ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ವಂತೆ. 13 ಸಂಸ್ಥೆಗಳಲ್ಲಿ 3 ಸಂಸ್ಥೆಗಳು ಮಾತ್ರ ಮಾಹಿತಿ ಹಂಚಿಕೊಳ್ತಾ ಇದೆ. ಯಾವ್ಯಾವ ಸಂಸ್ಥೆಗಳು ಖರ್ಚು ವೆಚ್ಚದ ಬಗ್ಗೆ ಲೆಕ್ಕ ಕೊಡ್ತಾ ಇರೋದು? BDA, BWSSB, BMRDA ಇಂದ ಮಾತ್ರ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ನೀಡಲಾಗ್ತಾ ಇದೆ. 100 ಕೋಟಿ ಪೈಕಿ 20% ಖರ್ಚು ಮಾಡ್ತಾ ಇದೆಯಂತೆ GBA. ಉಳಿದ 80% ಹಣ ಭರಿಸ್ತಾ ಇದೆ BWSSB, ಬೆಸ್ಕಾಂ, BMTC. ದಾಖಲೆ ಇಲ್ಲದೆ ಹಣ ಖರ್ಚು ಮಾಡಲಾಗ್ತಾ ಇದೆ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಏನ್ ಖರ್ಚು ವೆಚ್ಚ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಲೆಕ್ಕ ಕೊಡಬೇಕು. ದುಡ್ಡಿನ ಮೂಲ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀರಿ. ಎಲ್ಲೆಲ್ಲಿಂದ ದುಡ್ಡನ್ನ ಸಂಗ್ರಹ ಮಾಡೋದು ಅನ್ನೋದನ್ನ ನೀವು ಹುಡುಕ್ತೀರಿ. ಅಂಥದ್ರಲ್ಲಿ ಬಂದ ದುಡ್ಡನ್ನ ಹೆಂಗೆ ಖರ್ಚು ಮಾಡ್ತಿದ್ದೀರಿ, ಯಾವ್ದಾವ್ದು ಖರ್ಚು ಮಾಡ್ತಿದ್ದೀರಿ, ಎಷ್ಟು ಲಿಮಿಟ್ ಅಲ್ಲಿ ಖರ್ಚು ಆಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ದಾಖಲೆ ಇರಬೇಕಲ್ಲ. ತೆರಿಗೆ ಕಟ್ಟುವ ಜನರಿಗೆ ನೀವು ಅದರ ಬಗ್ಗೆ ಲೆಕ್ಕ ಕೊಡಬೇಕು, ಅದು ಜವಾಬ್ದಾರಿ. ಬಟ್ ಆ ಲೆಕ್ಕವನ್ನ ಕೊಡೋದಕ್ಕೆ ಕೆಲವರು ಮುಂದಾಗ್ತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಜನರಿಗಾದ್ರೂ ಲೆಕ್ಕ ಕೊಡಬೇಕು, ಕಾರಣ ನಮ್ಮ ತೆರಿಗೆ ದುಡ್ಡಲ್ಲೇ ಎಲ್ಲಾ ಖರ್ಚು ವೆಚ್ಚವನ್ನ ನಿಭಾಯಿಸ್ತಾ ಇರೋದು ಇಲಾಖೆಗಳು. ದುಡ್ಡಿನ ಮೂಲ ಹುಡುಕ್ತಾರೆ, ಆದ್ರೆ ದುಡ್ಡು ಬಂದ ಮೇಲೆ ಯಾವ್ದಾವ್ದಕ್ಕೆ ಹೆಂಗಿಂಗ್ ಖರ್ಚು ಮಾಡ್ತಿದೀವಿ ಅಂತ ಲೆಕ್ಕ ಕೊಡ್ತಿಲ್ಲ ಅಂದ್ರೂ ಬಹಳ ಆಘಾತಕಾರಿ ವಿಚಾರ ಅಂತ. ಸೊ ಏನೆಲ್ಲ ಅಂಶಗಳು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ? ಶ್ರುತಿ, ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬರೋದಾದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನ ಪೂರೈಕೆ ಮಾಡಬೇಕು. ಸಾರ್ವಜನಿಕ ಅಂದ್ರೆ ಬೆಂಗಳೂರಿಗೆ ಕೆಲಸವನ್ನ ಅರಿಸಿ ಬರುವಂತಹ ಯಾರು ನಿವಾಸಿಗಳು ಬರ್ತಾರೆ ಅಥವಾ ಸಾರ್ವಜನಿಕರು ಬರ್ತಾರೆ ಅವರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ 13ಕ್ಕೂ ಹೆಚ್ಚು ಸಂಸ್ಥೆಗಳು ಪ್ರತಿನಿತ್ಯ ಏನಾದ್ರೂ ಒಂದು ಅಧ್ಯಯನವನ್ನ ಮಾಡ್ತಾನೆ ಇರುತ್ತೆ. ಅಂದ್ರೆ ಈ ಒಂದು ಭಾಗದಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿದ್ರೆ ಬೆಸ್ಟ್, ಅಥವಾ ಈ ಒಂದು ಮಾರ್ಗದಲ್ಲಿ ಹೊಸದಾದಂತಹ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕು, ಈ ರೀತಿ ಆದಂತಹ ಒಂದು ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪ್ರತಿನಿತ್ಯ ಅಧ್ಯಯನ ಮಾಡಬೇಕು ಅನ್ನುವಂತಾನೆ 100 ಕೋಟಿ ಹಣವನ್ನ ಖರ್ಚು ಮಾಡುವಂತ ಕೆಲಸ ಆಗ್ತಾ ಇದೆ. ಅದು ವಾರ್ಷಿಕವಾಗಿ ನೋಡ್ತಾ ಹೋಗೋದಾದ್ರೆ ಸುಮಾರು 38,000 ಕೋಟಿ ಅನುದಾನವನ್ನ ಈ ರೀತಿ ಅಂದ್ರೆ ಅಧ್ಯಯನವನ್ನ ಮಾಡಬೇಕು ಅಂತಾನೆ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅಂಕಿಅಂಶ ಇದೀಗ ಬಯಲಾಗಿರುವಂತದ್ದು. ಜನಾಗ್ರಹ ಸಂಸ್ಥೆ ಕಳೆದ ಹಲವು ತಿಂಗಳಿಂದ ನಡೆಸಿರುವಂತಹ ಈ ಒಂದು ಅಧ್ಯಯನದಲ್ಲಿ ಅಂದ್ರೆ 13 ಇಲಾಖೆಗಳ ಸುಮಾರು 70ರಿಂದ 80 ಕಡತಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು, ವಾರ್ಷಿಕವಾಗಿ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು ಈ ರೀತಿಯಾದ ಒಂದು ಅಧ್ಯಯನ ನಡೆಸಬೇಕು ಅಂತಾನೆ ಸುಮಾರು 38,000 ಕೋಟಿ ಅನುದಾನವನ್ನ ಖರ್ಚು ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಇನ್ನೊಂದು ಆತಂಕ ವಿಚಾರ ಏನು ಅಂತಂದ್ರೆ, ಬಹುತೇಕ ಸಂಸ್ಥೆಗಳು BDA ಆಗಿರ್ಬೋದು, BMRCL ಆಗಿರ್ಬೋದು, BMTC ಆಗಿರ್ಬೋದು, ಪ್ರಮುಖವಾಗಿ GBA ಯಾವೆಲ್ಲ ಅಧ್ಯಯನಕ್ಕಾಗಿ ಹಣವನ್ನ ಖರ್ಚು ಮಾಡ್ತಾ ಇದೆ, ಎಷ್ಟು ಅನುದಾನವನ್ನ ಖರ್ಚು ಮಾಡ್ತಾ ಇದೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ಕೂಡ ಇಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಜನಾಗ್ರಹ ಸಂಸ್ಥೆ ತನ್ನ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅತಿ ಹೆಚ್ಚು ಅಂದ್ರೆ ಸುಮಾರು BDA 47 ಕೋಟಿ 30 ಲಕ್ಷ ಅನುದಾನವನ್ನ ಪ್ರತಿ ನಿತ್ಯ ಖರ್ಚು ಮಾಡ್ತಾ ಇರುವಂತದ್ದು. ಅಂದ್ರೆ ಹೊಸದಾದಂತಹ ಒಂದು ಫ್ಲೈಓವರ್ ಆಗಿರ್ಬೋದು, ತನ್ನ ಲೇಔಟ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಬೇಕಾದಂತಹ DPR ಅಂತ ಏನ್ ಕರಿತೀವಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಈ ರೀತಿಯಾದಂತಹ ಒಂದು ಅಧ್ಯಯನವನ್ನ ಮಾಡ್ಲಿಕ್ಕೆ BDA ಸುಮಾರು 47 ಕೋಟಿ 30 ಲಕ್ಷ ಅನುದಾನವನ್ನ ಖರ್ಚು ಮಾಡ್ತಾ ಇರುವಂತದ್ದು. ಎರಡನೇ ಸ್ಥಾನದಲ್ಲಿ GBA 19 ಕೋಟಿ 60 ಲಕ್ಷ ಅನುದಾನವನ್ನ ಕೂಡ ಖರ್ಚು ಮಾಡ್ತಾ ಇರುವಂತದ್ದು. ಇದೇ ರೀತಿ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಅಂದ್ರೆ ಪ್ರಮುಖವಾಗಿ ಅತಿ ಹೆಚ್ಚು 13 ಇಲಾಖೆಗಳಲ್ಲಿ ಅತಿ ಹೆಚ್ಚು ಅನುದಾನ ಬರ್ತಾ ಇರುವಂತದ್ದು, ಅನುದಾನ ಖರ್ಚು
ಖರ್ಚು ಮಾಡ್ತಾ ಇರುವಂತದ್ದು ಸ್ಮಾರ್ಟ್ ಸಿಟಿ. ಈ ಒಂದು ಸ್ಮಾರ್ಟ್ ಸಿಟಿ ಅಂದ್ರೆ ಬಿ ಸ್ಮೈಲ್ ಸಂಸ್ಥೆ, ಬಿ ಸ್ಮೈಲ್ ಸಂಸ್ಥೆಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತ್ಯೇಕವಾದಂತಹ ವೆಬ್ಸೈಟ್ ಇಲ್ಲ. ಅದು ಎಷ್ಟು ಅನುದಾನವನ್ನ ಖರ್ಚು ಮಾಡ್ತಾ ಇದೆ, ಯಾವ ರೀತಿಯಾಗಿ ಖರ್ಚು ಮಾಡ್ತಾ ಇದೆ, ಇದರ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಇಲ್ಲ ಅನ್ನುವಂತಹ ಒಂದು ಅಂಶವನ್ನ ಜನಾಗ್ರಹ ಸಂಸ್ಥೆ ಇದೀಗ ಬಹಿರಂಗ ಪಡಿಸಿರುವಂತದ್ದು. ಅತಿ ಹೆಚ್ಚು ಅಂದ್ರೆ ವಿದ್ಯುತ್ ಇಲಾಖೆಗೆ 47.3% ವೆಚ್ಚವನ್ನ ಮಾಡ್ತಾ ಇದೆ ಅನ್ನುವಂತಹ ಅಂಕಿಅಂಶನು ಕೂಡ ಜನಾಗ್ರಹ ಸಂಸ್ಥೆ ಉಲ್ಲೇಖವನ್ನ ಮಾಡಿರ್ತದೆ. ಅಂದ್ರೆ ಪ್ರತಿನಿತ್ಯ 106 ಕೋಟಿ ಅನುದಾನವನ್ನ ಖರ್ಚು ಮಾಡ್ತಿದ್ರು ಕೂಡ ಅದರ ಲೆಕ್ಕ ಹಿಡಿದಿಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ಆತಂಕದ ವಿಚಾರ. ಅಂದ್ರೆ ಜಿಬಿಎ ವ್ಯಾಪ್ತಿ ಅಂತ ಬಂದಾಗ ಪುರಪಿತೃಗಳು ಇಲ್ದಿತ್ತಿರೋದು ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ಲಿಕ್ಕೆ ಕಾರಣ ಅನ್ನುವಂತಹ ಒಂದು ಅಂಶವನ್ನು ಕೂಡ ಜನಾಗ್ರಹ ಸಂಸ್ಥೆ ತನ್ನ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.